ಮತ್ತೊಂದು ಕಡೆ ಇವತ್ತು ಬೆಳ್ಳಂ ಬೆಳಗ್ಗೆ ಕಾಂಗ್ರೆಸ್ ನಾಯಕರಿಗೆ ಇಡಿ ಮಹಾಘಾತವನ್ನು ಕೊಟ್ಟಿದೆ. ಎಂಎಲ್ಎ ಎಂಪಿಗಳ ಮನೆ ಹಾಗೂ ಕಚೇರಿ ಮೇಲೆ ಶೋಧ ಕಾರ್ಯ ನಡೆಸ್ತಾ ಇದೆ ಬೆಳ್ಳಂ ಬೆಳಗ್ಗೆನೆ ಇಡಿ. ಬಳ್ಳಾರಿಯಲ್ಲಿ ಸಂಸದ ಶಾಸಕರ ಮನೆ ಮೇಲೆ ಇಡಿ ರೇಡ್ ಮಾಡ್ತು ಇವತ್ತು ಬೆಳಗ್ಗೆ ಸುಮಾರು 4:30ರ ಆಸುಪಾಸಿನಿಂದ 3 ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣವನ್ನು ಬೆನ್ನಿಟ್ಟಿತ್ತು ಇದೇ ಇಡಿ ಟೀಮ್. 8 ತಂಡಗಳು. ಕಾಂಗ್ರೆಸ್ನ ಸಂಸದ ಇ ತುಕಾರಾಂ, ಸಂಡೂರಿನಲ್ಲಿರುವ ಇ ತುಕಾರಾಂ ಅವರ ಮನೆಯನ್ನ ಪರಿಶೀಲನೆ ಮಾಡಿದ್ರು. ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ದಾಖಲೆಗಳನ್ನ ಅಧಿಕಾರಿಗಳು ಈಗಲೂ ಕೂಡ ಕೆದಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಅಲ್ಲಿಗೆ 4 ಗಂಟೆ ಆಯ್ತು. 4 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರೆಸಲಾಗ್ತಾ ಇದೆ. ಮತ್ತು ಬೆಳ್ಳಂ ಬೆಳಗ್ಗೆ ಕಾಂಗ್ರೆಸ್ನ ಶಾಸಕರಿಗೆ, ಹಲವು ಜನ ಶಾಸಕರಿಗೆ ಇಡೀ ಬೆಳಗ್ಗೆ ಶಾಕ್ ಕೊಟ್ಟಿರೋದು. ಈಗಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಲಾಗ್ತಾ ಇದೆ. ನೋಡಿ, ಬಳ್ಳಾರಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ ಇವತ್ತು ಬೆಳ್ಳಂ ಬೆಳಗ್ಗೆ. ನಾರಾ ಭರತ್ ರೆಡ್ಡಿಯ ನಿವಾಸದಲ್ಲಿ ಪರಿಶೀಲನೆ ಮಾಡ್ತಾ ಇದೆ ಇಡಿ. ಆಮೇಲೆ ಕಂಪ್ಲಿ ಶಾಸಕ ಜಯನ್ ಗಣೇಶ್ ಅವರ ನಿವಾಸದಲ್ಲೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಬಿ ನಾಗೇಂದ್ರ, ಅವರ ಪಿಎ ಗೋವರ್ಧನ್ ಅವ್ರಿಗೂ ಮಹಾಘಾತ. ಅವ್ರ ಮನೆಗಳಲ್ಲಿ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಲೋಕಸಭಾ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣವನ್ನ, ಅನುದಾನವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಸುಮಾರು 21 ಕೋಟಿ ರೂಪಾಯಿ ಹಣ ಅದನ್ನ ಎಲೆಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಪತ್ತೆಯಾಗಿತ್ತು. ಅದಕ್ಕೆ ಬೇಕಾಗಿದ್ದಂತಹ ಸ್ವಲ್ಪ ಸಾಕ್ಷಿಗಳು ಸಿಕ್ಕಿತ್ತು. ಹಾಗಾಗಿ ಹೆಚ್ಚಿನ ಕಡತಗಳು, ಹೆಚ್ಚಿನ ಟ್ರಾನ್ಸಾಕ್ಷನ್ಗಳಾಗಿರ್ಬೋದು ಅಕೌಂಟ್ದು, ಆಮೇಲೆ ಹಣವನ್ನು ಹೆಂಗೆ ಸಾಗಣೆ ಮಾಡ್ತಾ ಇದ್ದು, ಮನಿ ಟ್ರಯಲ್ ಹೆಂಗೆ ನಡೀತಾ ಇತ್ತು, ಎಲ್ಲದರ ಕುರಿತು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನಿವಾಸದ ಮುಂದೆ ಗಮನಿಸ್ತಾ ಇದ್ದೀರಿ. ಬರೀ ಅಷ್ಟೇ ಅಲ್ಲ, ಕಾಂಗ್ರೆಸ್ ಶಾಸಕ ಡಾಕ್ಟರ್ ಶ್ರೀನಿವಾಸ್ಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಕೂಡ್ಲಿಗಿ ಕ್ಷೇತ್ರದ ಶಾಸಕರು ಶ್ರೀನಿವಾಸ್, ಅವ್ರ ಮನೆ ಮೇಲೂ ಕೂಡ ಇಡಿ ತಂಡ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇದೆ. ನರಸಿಂಹಗಿರಿಯಲ್ಲಿರುವಂತಹ ಶಾಸಕ ಡಾಕ್ಟರ್ ಶ್ರೀನಿವಾಸ್ ನಿವಾಸ, ಅವ್ರ ಮನೆ ಮೇಲೆ ರೇಡ್ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ 4 ಜನ, 3 ಎಂಎಲ್ಎ, ಒಬ್ಬ ಎಂಪಿ. ಕಂಪ್ಲಿ ಮತ್ತು ಕುರುಗೋಡು ಶಾಸಕರಾದಂಥ ಗಣೇಶ್, ಹಾಗೆ ಕೂಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್, ಹಾಗೆ ಬಳ್ಳಾರಿ ನಗರದ ಶಾಸಕರು ಭರತ್ ರೆಡ್ಡಿ, ಹಾಗೆಯೇ ಮಾಜಿ ಸಚಿವ ವಿ ನಾಗೇಂದ್ರ, ಅವ್ರ ಮನೆ ಕಚೇರಿಯನ್ನು ಕೂಡ ದಾಳಿ ಮಾಡಲಾಗಿದೆ. ಅವರು ಪಿಎ ಗೋವರ್ಧನ್ ಅವ್ರ ಮನೆ ಮೇಲೂ ದಾಳಿ ಮಾಡಲಾಗಿದೆ. ಸಂಡೂರಿನ ಸಂಸದ ಇ ತುಕಾರಾಂ ಅವರ ನಿವಾಸ ಜೊತೆಗೆ ಅವರ ಕಚೇರಿಯಲ್ಲೂ ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ, ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ. ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ದಾಖಲೆಗಳು, ಬ್ಯಾಂಕ್ ಸ್ಟೇಟ್ಮೆಂಟು, ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಲೆಕ್ಕಪತ್ರದ ಪರಿಶೋಧನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಲೋಕಸಭಾ ಎಲೆಕ್ಷನ್ನಲ್ಲಿ 21 ಕೋಟಿ ರೂಪಾಯಿಯ ಹಣವನ್ನು ಇದೇ ವಾಲ್ಮೀಕಿ ನಿಗಮದಿಂದ ತೆಗೆದುಕೊಂಡು ಬಳಸ್ಕೊಂಡು ಅವ್ಯವಹಾರ ಎಸಗಲಾಗಿದೆ ಅನ್ನುವಂಥ ಆರೋಪದ ಮೇರೆಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಿರುತ್ತೆ, ಪ್ರೂವ್ ಆಗಿರುತ್ತೆ, ಪತ್ತೆಯಾಗಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಸಾಕ್ಷಿಗಳು. ಈಗ ಕಡತಗಳ ಪರಿಶೀಲನೆ ಆಗ್ತಾ ಇದೆ. ಲೆಕ್ಕಪತ್ರ, ಹಳೆಯ ದಾಖಲೆಗಳು, ಹಣದ ಸಾಗಣೆ, ಅದೇ ಹೇಳಿದ್ನಲ್ಲ ಮನಿ ಟ್ರಯಲ್, ಅದನ್ನು ಪತ್ತೆ ಹಚ್ಚುವಂಥ ಕೆಲಸಗಳಾಗ್ತಾ ಇದೆ. ಈ ದಾಳಿಯ ಮೇನ್ ಅಜೆಂಡಾನೇ ಅದು. ರಾಜ್ಯ ರಾಜಕೀಯದಲ್ಲಿ ಈಗ ಈ ಬೆಳವಣಿಗೆ ಭಾರಿ ಚರ್ಚೆ ಆಗ್ತಾ ಇದೆ. ಈಗ ಒಂದಷ್ಟು ಜನ ಕಾಂಗ್ರೆಸ್ನ ನಾಯಕರು ಇದು ರಾಜಕೀಯ ಪ್ರೇರಿತ ದಾಳಿ, ಬೇಕು ಅಂತಾನೆ ಮಾಡ್ತಾ ಇರೋದು ಅಂತ ಕಿಡಿಕಾರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ. ವೀರೇಶ್, ಈಗ ಎಂಎಲ್ಎ ಎಂಪಿಗಳ ನಿವಾಸ, ಕಚೇರಿಯ ಮೇಲೆ ದಾಳಿ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಜೊತೆಗೆ ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನು ತೆಗೆಸ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಅದಕ್ಕೆ ಬೇಕಾಗಿರುವಂಥ, ಅಂದರೆ ಈ ಕೇಸ್ಗೆ ಬೇಕಾಗಿರುವಂಥ ಪೂರಕ ದಾಖಲೆಗಳನ್ನು ವಶಪಡಿಸಿಕೊಂಡ್ರೆ ಏನು ಈ ಎಂಎಲ್ಎ ಎಂಪಿಗಳನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆಯಾ? ಹಳೆಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದರು. ಪ್ರಮುಖವಾಗಿ 3 ಜನ ಎಂಎಲ್ಎ, ಒಬ್ಬರು ಸಂಸದರು, ಗಣೇಶ್, ಶ್ರೀನಿವಾಸ್ ಹಾಗೆ ಭರತ್ ರೆಡ್ಡಿ, ಮತ್ತೊಬ್ಬರು ಎಂಪಿ ತುಕಾರಾಂ, ಇವರ ನಿವಾಸದಲ್ಲೂ ಕೂಡ ರೇಡ್ ಆಗಿದೆ. ಕೈ ನಾಯಕರಿಗೆ ಇವತ್ತು ಬೆಳ್ಳಂ ಬೆಳಗ್ಗೆ ಶಾಕು. ಇಡಿ ಅಧಿಕಾರಿಗಳು 8 ತಂಡಗಳನ್ನು ರಚನೆ ಮಾಡಿಕೊಂಡು ಇವತ್ತು ಬೆಳಗ್ಗೆನೇ ಕಾರ್ಯಾಚರಣೆಗೆ ಇಳಿತಾರೆ. 4:30ರ ಸುಮಾರಿಗೆ ಈ ರೇಡ್ ಶುರುವಾಗುತ್ತೆ. ಮನೆಯಲ್ಲೇ ಇರ್ತಾರೆ, ಬಹುತೇಕ ಎಲ್ಲ ಶಾಸಕರೂ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ರೇಡ್ ಆಗಿದೆ. ಮನೆಯಲ್ಲಿ ಯೂಶುವಲಿ
ಈ ರೀತಿಯ ರೇಡ್ ಆದಂತಹ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಯಾರೂ ಹೋಗೋಕ್ಕಾಗಲ್ಲ, ಹೊರಗಡೆಯಿಂದ ಮನೆ ಒಳಗಡೆ ಯಾರೂ ಬರೋಕ್ಕೂ ಬಿಡೋದಿಲ್ಲ. ಮನೆ ಒಳಗಿರುವಂಥ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಸ್ತಾರೆ, ಯಾರಿಗೂ ಕೂಡ ಕಾಲ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಿರಂತರವಾಗಿ ಈ ಶೋಧ ಕಾರ್ಯ ಮುಂದುವರಿತಾ ಇದೆ ಇದೀಗಲೂ ಕೂಡ. ಶಾಸಕರು ಹಾಗೂ ಸಂಸದರ ನಿವಾಸ ಜೊತೆಗೆ ಕಚೇರಿ ಶೋಧ ಕಾರ್ಯ ನಡೀತಾ ಇದೆ ಅಲ್ಲೆಲ್ಲ. ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡೋದರ ಜೊತೆಗೆ ಅವ್ರು ಯೂಸ್ ಮಾಡ್ತಾ ಇದ್ದಂತಹ ಲ್ಯಾಪ್ಟಾಪು, ಸಿಸ್ಟಮ್ಸು, ಮೊಬೈಲು, ಬ್ಯಾಂಕ್ ಸ್ಟೇಟ್ಮೆಂಟು ಎಲ್ಲವನ್ನು ತೆಗೆಸಿ ದಾಖಲೆಗಳನ್ನು ಪ್ರಮುಖವಾಗಿ ಈಗ ಆಲ್ರೆಡಿ ಒಂದಷ್ಟು ದಾಖಲೆಗಳನ್ನು ಪಡ್ಕೊಂಡಿತ್ತು. ಅದರಲ್ಲಿ ಹಣ ಬಳಕೆ ಆಗಿರೋದು, ದುರ್ಬಳಕೆ ಆಗಿರೋದು, ವಾಲ್ಮೀಕಿ ನಿಗಮದಿಂದ ಹಣ 21 ಕೋಟಿ ರೂಪಾಯಿ, ಅದೆಲ್ಲವನ್ನು ಲೋಕಸಭಾ ಎಲೆಕ್ಷನ್ಗೆ ಬಳಸ್ಕೊಂಡಿರೋದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳಿತ್ತು. ಸೊ ಅಲ್ಲಿ ಪ್ರೂವ್ ಆಗಿತ್ತು ಅವ್ಯವಹಾರ ಆಗಿದೆ, ದೋಖಾ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ. ಸೊ ಅದಕ್ಕೆ ಬೇಕಾದಂಥ ಇನ್ನೊಂದಿಷ್ಟು ಮಾಹಿತಿಗಳು ಬೇಕಾಗಿರುತ್ತೆ. ಹಾಗಾಗಿ ಹೆಚ್ಚಿನ ಮಾಹಿತಿಯ ಜೊತೆಗೆ ಹೆಚ್ಚಿನ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಇಡಿ ರೇಡ್ ಆಗಿರೋದು ಇವತ್ತು. ಕೇವಲ ಬಳ್ಳಾರಿ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಆಗಿದೆ ರೇಡು. ನಾಗೇಂದ್ರ ಅವರ ನಿವಾಸದ ಮೇಲೂ ದಾಳಿ ಆಗಿದೆ. ಸೊ ಈಗ ಕಡತ ಪರಿಶೀಲನೆ ಆಗ್ತಾ ಇರೋದು. ಬಟ್ ನೋಡಬೇಕು, ವಾಲ್ಮೀಕಿ ನಿಗಮದ ಅನುದಾನವನ್ನು ಚುನಾವಣೆಗೆ ಮತದಾರರಿಗೆ ಕೊಡೋದಕ್ಕೆ, ಹಣ ಹಂಚಿಕೆ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ 21 ಕೋಟಿ, ನಿಯರ್ಲಿ 21 ಕೋಟಿ. ಈ ಹಣವನ್ನು ಎಲ್ಲೆಲ್ಲಿ ಯೂಸ್ ಮಾಡಿದ್ರು? ಬಳ್ಳಾರಿ ನಗರದಲ್ಲಿ ಯೂಸ್ ಮಾಡ್ಕೊಂಡ್ರು ಎಲೆಕ್ಷನ್ ಟೈಮ್ನಲ್ಲಿ, ಬಳ್ಳಾರಿ ಗ್ರಾಮಾಂತರದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ, ಸಂಡೂರು, ಕಂಪ್ಲಿ, ಕೂಡ್ಲಿಗಿ, ಇಲ್ಲೆಲ್ಲ ವ್ಯಾಪಕವಾಗಿ ಹಣವನ್ನು ಹಂಚಲಾಗಿದೆ. ಆ ಹಣ ಯಾವುದು ಅಂತಂದರೆ ವಾಲ್ಮೀಕಿ ನಿಗಮದ ಅನುದಾನದ ಹಣ, ಸುಮಾರು 21 ಕೋಟಿ ಬಳಕೆ ಮಾಡಿಕೊಂಡಿರೋದು. ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಸಿಕ್ಕಿದೆ, ಒಂದಷ್ಟು ದಾಖಲೆಗಳು ಸಿಕ್ಕಿದವೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ರೇಡ್ ಹೆಂಗ್ ಹೋಗ್ತಾ ಇದೆ? ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ? ಜೊತೆಗೆ ಬೇಕಾಗಿರುವಂಥ ದಾಖಲೆಗಳು ಸಿಕ್ಕರೆ ವಶಕ್ಕೆ ಪಡಿಕೊಳ್ಳೋ ಸಾಧ್ಯತೆ ಇದೆಯಾ ಅಂತ ಹೇಳಿ ಅವ್ರನ್ನ? ಹೌದು ಶರತ್, ಈಗಾಗಲೇ ಸುಮಾರು 3-4 ಗಂಟೆಗಳಿಂದಲೂ ನಿರಂತರವಾಗಿ ಈ ಒಂದು ರೈಡ್ ನಡೀತಾ ಇದೆ. ಈ ಒಂದು ಗಣಿ ಜಿಲ್ಲೆಯ 3 ಕಡೆ ದಾಳಿ ಮಾಡಿರ್ತಕ್ಕಂತ ಇಡಿ ಅಧಿಕಾರಿಗಳು ಸಂಪೂರ್ಣ ಶೋಧನೆಗೆ ಇಳಿದಿದ್ದಾರೆ. ಅದರಲ್ಲಿ ಸುಮಾರು 3 ಕಡೆ 60 ಅಧಿಕಾರಿಗಳಿಂದ ಇಡಿ ರೈಡ್ ಆಗ್ತಾ ಇದೆ. ಅದರಲ್ಲಿ ನಾರಾ ಭರತ್ ರೆಡ್ಡಿ ಅವರ ಮನೆಯ ಇಲ್ಲಿವರೆಗೂ ಸಾಕಷ್ಟು ಸಾರಿ ಅವರ ಕಚೇರಿ ಶ್ರೀ ರಾಘವೇಂದ್ರ ಎಂಟರ್ಪ್ರೈಸಸ್ ಮೇಲೆ ಆಗ್ತಿತ್ತು. ಆದ್ರೆ ಈ ಸಾರಿ ಅವರ ನಿವಾಸದ ಮೇಲೆ ಆಗಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಜೊತೆಗೆ ಮತ್ತೊಂದು ಕಡೆ ಈ ಒಂದು ಕ್ಲೀನ್ ಹ್ಯಾಂಡ್, ರಾಜಕೀಯದಲ್ಲಿ ಯಾವುದೇ ಕಪ್ಪು ಮಚ್ಚೆ ಇಲ್ಲ ಎನ್ನತಕ್ಕಂಥದ್ದ ಒಂದು ತೋರಿಸಿಕೊಳ್ಳತಕ್ಕಂತಹ ವ್ಯಕ್ತಿಯಾಗಿರ್ತಕ್ಕಂತಹ ತುಕಾರಾಮ್ ಅವರ ಮನೆಯ ಮೇಲೆ ಸಹ ಈ ಒಂದು ರೈಡ್ ಆಗಿರೋದು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಇದು ಎಲ್ಲ ಪೂರ್ವ ನಿಯೋಜಿತವಾಗಿದೆ ಅನ್ನತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರತಕ್ಕಂತ ಮಾತಾದ್ರೂ ಸಹ ಈ ಒಂದು ಚುನಾವಣೆಗೆ ಬಳಕೆ ಆಗಿದೆ ಎಸ್ಟಿ ಅನುದಾನ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಎರಡನ್ನು ಗಮನಿಸಿದಾಗ ಇಷ್ಟೇ ಅಲ್ಲದೆ ಅಭಿವೃದ್ಧಿ ಅಧಿಕಾರ ಎಂದನೇ ಹೆಸರಾಗಿರತಕ್ಕಂತಹ ಈ ಒಂದು ಗಣೇಶ್ ಅವರ ನಿವಾಸದ ಮೇಲೆ ಸಹ ಆಗಿರುವುದನ್ನು ಗಮನಿಸಿದ್ರೆ ಇವರೆಲ್ಲರೂ ಸಹ ಅಭಿವೃದ್ಧಿ ಮತ್ತೊಂದು ವಿಚಾರಗಳು ಅನ್ನೋದಕ್ಕಿಂತ ಇವರು ಚುನಾವಣೆಯಲ್ಲಿ ಅಕ್ರಮ ಎಸಗುವುದರಲ್ಲಿ ಭಾಗಿಯಾಗಿದ್ರು ಎನ್ನತಕ್ಕಂಥದ್ದು ಇಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಸಂಸದರಾದಂತಹ ತುಕಾರಾಮ್ ಅವರ ಗೆಲುವಿಗೆ ಇವರೆಲ್ಲರೂ ಶ್ರಮ ಪಟ್ಟಿದ್ರು. ಈ ಕಾರಣದಿಂದಾಗಿ ಇವರೆಲ್ಲರ ಮೇಲೆ ಈ ಒಂದು ಇಡಿ ರೈಡ್ ಆಗಿದೆ. ಇವರ ಬಳಿಯೂ ಸಹ ಈ ಒಂದು ಎಸ್ಟಿ ಅನುದಾನದ ಸಾಕಷ್ಟು ಬಳಕೆ ಮಾಡಿರುವುದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವುದರ ಮೂಲಕ ತಮಗೆ ಬೇಕಾದಂತಹ ಮಾಹಿತಿಯನ್ನು ಪಡೆಯಲು ಈ ಒಂದು ಇಡಿ ಅಧಿಕಾರಿಗಳು ಈ ಒಂದು ಜನಪ್ರತಿನಿಧಿಗಳನ್ನು ಡ್ರಿಲ್ ಮಾಡಿಸ್ತಾ ಇದ್ದಾರೆ. ಈಗ ಮತ್ತೆ ಇಲ್ಲಿ ಹೊರಗಡೆಯಿಂದ ಈ ಒಂದು ಟಿಫಿನ್ ವ್ಯವಸ್ಥೆಯನ್ನು ಮಾಡಿಸಿಕೊಂಡು ತಂದು ಕೊಟ್ಟಂತಹ ಈ ಇತರ ಅಧಿಕಾರಿಗಳು ಹೊರಗಡೆ ಅವರೇ ಇಡಿ ಅಧಿಕಾರಿಗಳೇ ಹೊರಗಡೆ ಹೋಗಿ ಟಿಫಿನ್ ತಂದುಕೊಂಡು ಮಾಡತಕ್ಕಂತಹ ಕೆಲಸವನ್ನು ಮಾಡಿದ್ರು. ಇದೆಲ್ಲವದನ್ನು ಗಮನಿಸಿದಾಗ ಈ ಒಂದು ಬಹಳ ದಿನಗಳಿಂದಲೂ ಗಣಿ ಜಿಲ್ಲೆಗೆ ವಾರಸುದಾರರೇ ಇಲ್ಲದೆ ಅಂತ ಉಸ್ತುವಾರಿ ಸಚಿವರ ಕೊರತೆ ಬಹಳಷ್ಟು ಇತ್ತು. ನಾಮಕಾವಸ್ಥೆಗೆ ಮಾತ್ರ ಈ ಒಂದು ಜಮೀರ್ ಅಹಮದ್ ಅವರಿದ್ರು. ಇಲ್ಲಿ ಯಾವುದೇ ಬೆಳವಣಿಗೆಗಳಾದ್ರೂ ಸಹ ಬರ್ತಾ ಇರ್ಲಿಲ್ಲ. ಇಂಥ ಸಮಯದಲ್ಲಿ ನಾಗೇಂದ್ರ ಅವರಿಗೆ ಆದಷ್ಟು ಬೇಗ ಈ ಒಂದು ಸಚಿವ ಸ್ಥಾನ ಸಿಗಬಹುದು ಎನ್ನತಕ್ಕಂತಹ ಕನಸು ಸಹ ಗಣಿ ಜಿಲ್ಲೆಯ ಜನರು ಕಾಣ್ತಾ ಇದ್ರು. ಆದ್ರೆ ಈ ಇಡಿ ರೈಡ್ ಮತ್ತು ಈ ಒಂದು ಎಸ್ಟಿ ನಿಗಮದ ಹಗರಣದ ದಿನದಿಂದ ದಿನಕ್ಕೆ ಬೆಳೀತಾ ಹೋದಾಗ ಗಮನಿಸಿದಾಗ ಯಾವುದೇ ಕಾರಣಕ್ಕೂ ಅವ್ರಿಗೂ ಮತ್ತಷ್ಟು ದಿನಗಳವರೆಗೂ ಈ ಒಂದು ಖಾತೆ ಅಥವಾ ಸಚಿವ ಸ್ಥಾನ ಸಿಗುವುದು ಡೌಟ್ ಎನ್ನತಕ್ಕಂತಹ ಮಾತು ಸಾರ್ವಜನಿಕದಲ್ಲಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.